ವಿರಾಮದ ನಂತರ ನ್ಯೂಸ್ ಎಟ್ 4ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ರಾಜ್ಯ ಮಾಜಿ ಶಾಸಕರ ವೇದಿಕೆಯು ರಾಜ್ಯ ಸರ್ಕಾರಕ್ಕೆ ಮಾಡಿದ ವಿವಿಧ ಬೇಡಿಕೆಗಳಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಸ್ಪಂದನೆ ಸಿಕ್ಕಿದೆ ಅಂತ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷ ಎಚ್.ಎಂ. ಚಂದ್ರಶೇಖರಪ್ಪ ಅವರು ಹರ್ಷ ವ್ಯಕ್ತಪಡಿಸಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕರ ಪಿಂಚಣಿಯನ್ನ 50,000 ರೂಪಾಯಿಯಿಂದ 70,000ಕ್ಕೆ ಹೆಚ್ಚಿಸಲಾಗಿದೆ. ಆರೋಗ್ಯ ಭತ್ಯೆಯನ್ನ ಮಾಸಿಕ 5,000ದಿಂದ 20,000ಕ್ಕೆ ಹೆಚ್ಚಿಸಲಾಗಿದೆ. ಹೆಚ್ಚುವರಿಯಾಗಿ 1 ಲಕ್ಷ ರೂಪಾಯಿ ರೈಲ್ವೆ ಪ್ರಯಾಣ ದರ ನೀಡಲಾಗಿದೆ. ಮೃತಪಟ್ಟ ಮಾಜಿ ಶಾಸಕರ ಪತ್ನಿಯರಿಗೂ ಪಿಂಚಣಿ, ವೈದ್ಯಕೀಯ ವೆಚ್ಚದಲ್ಲಿ ಏರಿಕೆಯಾಗಿದೆ ಎಂದರು. ಪ್ರಸ್ತುತ 435 ಮಾಜಿ ಶಾಸಕರು ಹಾಗೂ 237 ವಿಧವಾ ಪತ್ನಿಯರಿಗೆ ಈ ವೇತನ ಹೆಚ್ಚಳದಿಂದ ಅನುಕೂಲ ಆಗಲಿದೆ. ವೇದಿಕೆಯ ಸತತ ಪ್ರಯತ್ನದಿಂದ ಮಾಜಿ ಶಾಸಕರ ಬೇಡಿಕೆಗಳು ಈಡೇರಿವೆ ಅಂತ ಹೇಳಿದರು. ವೇದಿಕೆಯ ಕಾರ್ಯದರ್ಶಿ ಕೆ.ಜಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿದ್ದರು. ಇದರಲ್ಲಿ ಅನೇಕ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕುಮಾರಸ್ವಾಮಿಯವರು ಸೆಕ್ರೆಟರಿಗಳು ನಾವೆಲ್ಲ ಸೇರ್ಕೊಂಡು ಸುಮಾರು ಒಂದು 15-20 ಜನ ಬೆಂಗಳೂರೆಲ್ಲ ಸೇರಿಕೊಂಡು ಕೊಟ್ಟು ಬಂದ್ವಿ. ಅನೇಕ ವಿಚಾರಗಳಿಗೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಾಗ ಎಲ್ಲವನ್ನು ಕೂಡ ಮಾಜಿ ಶಾಸಕರಿಗೆ ಯಾವ ರೀತಿ ಸವಲತ್ತು ಕೊಡಬೇಕು ಅನ್ನೋದನ್ನು ಇದರಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ಸಹಾಯ ಮಾಡತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾನು ಸ್ವಾಮಿ ಸಿದ್ದರಾಮಯ್ಯವರಿಗೆ ಹಾಗೂ ಲಾ ಮಿನಿಸ್ಟರ್ ಆಗ್ತಕ್ಕಂಥ ಎಚ್.ಕೆ. ಪಾಟೀಲ್ ಅವರಿಗೆ, ಇಬ್ಬರು ಸ್ಪೀಕರ್ ಅವರಿಗೆ, ಯು.ಟಿ. ಖಾದರ್ ಮತ್ತು ಬಸವರಾಜ ಹೊರಟ್ಟಿ ನಮಗೆ ಅನೇಕ ರೀತಿ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿ ಮಿತ್ರರು ಕೂಡ ವಿಧಾನಸಭೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಶಾಸಕರು ಕೂಡ ಇದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಯಾವ ಉದ್ದೇಶಕ್ಕೆ ನಾವು ಹೆಚ್ಚಿಗೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಒಂದ್ಸಲಿ ಒಬ್ಬ ಎಮ್.ಎಲ್.ಎ. ಆದರೆ ಎಮ್.ಎಲ್.ಎ. ಗೆದ್ದ ಮೇಲೆ ಅವನು ಜೀವನ ಪರ್ಯಂತ ಜನಗಳ ಜೊತೆಗೆ ಇರಲೇಬೇಕಾಗುತ್ತೆ. ಕಷ್ಟ ಸುಖ ನಾವು ನೋಡಲೇಬೇಕಾಗುತ್ತೆ, ಇಲ್ಲ ಅನ್ನೋಕ್ಕಾಗೋದಿಲ್ಲ. ಅನೇಕ ಸಮಸ್ಯೆಗಳು ಬರ್ತವೆ. ಈಗ ಕುಮಾರಣ್ಣ ನೆನ್ನೆ ಮನೆಗೆ ಹೋಗಿದ್ವಿ, ಕೂತ್ಕೊಂಡ್ವಿ, ಅಲ್ಲೇ 100 ಜನ ಬಂದರೆ ಯಾವುದೋ ಹಬ್ಬ ಅದು ಇದು ಅಂತ ಅಂದ್ಬಿಟ್ರು. ನಾವು ಹೋದೆ ಬೆಂಗಳೂರಿನಲ್ಲಿದ್ದಾಗ ನಮ್ಮ ಆಫೀಸಿಗೆ ಬಂದಾಗ ನಮ್ಮ ರಾಜ್ಯದ ಎಲ್ಲ ಕಡೆಯಿಂದ ಬರ್ತಾರೆ. ನಾವು ಯಾರಿಗೂ ಬೇಡ ಅನ್ನೋಕ್ಕಲ್ಲ, ಕಷ್ಟ ಸುಖ ಬರ್ತಾರೆ, ಒಂದಲ್ಲ ಒಂದು ರೀತಿ ನಮ್ಮಿಂದ ಸಹಾಯ ಪಡಲಿಕ್ಕೆ ಬರ್ತಾರೆ. ನಾವಿಲ್ಲ ಅನ್ನೋಕ್ಕಾಗಲ್ಲ. ದುಡ್ಡು ಒಂದೇ ಅಂತಲ್ಲ, ಎಲ್ಲ ರೀತಿಯ ಕೂಡ ನೆರವನ್ನು ಕೇಳ್ತಾ ನಾವು ಕೊಡೋಕ್ಕಾಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಅದು ಗಮನದಲ್ಲಿ ಬಂದಿತ್ತು. ನಾವು ಅನೇಕ ಸಾರಿ ಹೇಳಿದೆ, ಸರ್ ಹಿಂಗಿದೆ ಹಿಂಗೆ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು, ಖಂಡಿತ ಇದು ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಕೂಡ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಂತ್ರಿಗಳು ಎಲ್ಲರಿಗೂ ಕೂಡ ಸೇವೆಯನ್ನು ಮಾಡಲಿಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ. ನಾವು ಒಂದು ತಿಳ್ಕೋಬೇಕು, ಒಂದೇ ಧರ್ಮದಿಂದ ನಾವು ರಾಜ್ಯ ಆಡಲಿಕ್ಕಾಗಲ್ಲ. ಕೆಲವು ತಿಳ್ಕೊಂಡೇರೆ ನಾನು ಟಿಕೆಟ್ ತಗೊಂಡ ತಕ್ಷಣ ಗೆದ್ದೋಗ್ಬಿಟ್ಟೆ ಅಂತ. ಒಂದೇ ಧರ್ಮದಿಂದ ಯಾರೂ ಆಡೋಕ್ಕಾಗಲ್ಲ. ಇದು ಮನಸ್ಸಲ್ಲಿ ಇಟ್ಕೋಬೇಕು. ಭಾಳ ಮುಖ್ಯವಾದ ಅಂಶ ಇರ್ತಕ್ಕಂಥದ್ದು. ತಾವು ನೋಡಿದ್ರಿ, ನಾನು ನಗರಸಭೆ ಅಧ್ಯಕ್ಷ ಇದ್ದೆ. ನಾನು ಏಕೈಕ ವ್ಯಕ್ತಿ ನಮ್ಮ ಸಮಾಜಕ್ಕೆ ಗೆದ್ದಿದ್ದು 3 ವರ್ಷ ಅಧಿಕಾರವನ್ನು ಮಾಡ್ಕೊಂಡು ಬಂದ್ವಿ. ಯಾಕೆ ಹೇಳ್ತೀವಿ ಅಂದರೆ, ನಾವು ಜನಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಪ್ರೀತಿ ಇದ್ರೆ ಮಾತ್ರ ನಾವು ದೇಶವನ್ನು ಸುಭಿಕ್ಷವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಭಾಳ ಮುಖ್ಯವಾದ ಅಂಶ. ಈಗ ಎಮ್.ಎಲ್.ಎಗಳಾದವ್ರಿಗೆ ಅವ್ರದ್ದೇ ಸಮಸ್ಯೆ ಭಾಳ ಇರ್ತವೆ. ಸಮಸ್ಯೆಗಳ ಬಗ್ಗೆ ನಾವು ಚಿಂತೆ ಮಾಡಬೇಕು. ನೀರಿನ ಸಮಸ್ಯೆ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಹಾಸ್ಪಿಟಲ್ ಸಮಸ್ಯೆ ಇರ್ಬೋದು, ಅಥವಾ ಅನೇಕ ಪ್ರಾಜೆಕ್ಟ್ಗಳ ಬಗ್ಗೆ ಸಮಸ್ಯೆಗಳನ್ನ ನಾವು ನೋಡಬೇಕು. ಏನಾಗಿದೆ ಅಂದರೆ, ಅದನ್ನು ಬಿಟ್ಟು ಬೇರೆದಕ್ಕೆ ಹೋಗ್ಬಾರ್ದು. ಅದು ಬಿಟ್ಟು ನನ್ನ ಜನ ಓಟ್ ಕೊಟ್ಟಿರೋದು ನನ್ನ ಕೈಲ ಸೇವೆ ಮಾಡಲಿಕ್ಕೋಸ್ಕರ. ಅದು ಬಹಳ ಮುಖ್ಯವಾದ ಅಂಶ ಅಂತ ನಮ್ಮ ಪತ್ರಕರ್ತರಲ್ಲಿ ಭಾಳ ಮುಖ್ಯ. ಅದು ಎಮ್.ಎಲ್.ಎಗಳಿಗೆ, ಯಾವುದೇ ಪಕ್ಷದ ಎಮ್.ಎಲ್.ಎ ಆಗಲಿ, ಅವ್ರಿಗೆ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ಹಗಲಿರಲು ಶ್ರಮ ವಹಿಸಿ ಕೆಲಸ ಮಾಡಿ. ಒಂದು ಸಲ ಎಮ್.ಎಲ್.ಎ ಆದಮೇಲೆ ಅಂತ ಇಟ್ಕೊಳ್ರಿ, ಅವ್ನು